ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಹಬ್ಬ ಆಗಿದೆ ಅಲ್ವಾ? ಹಾಗೆಯೇ ನಮ್ಮ ಏರಿಯಾದಲ್ಲಿ ಇವಾಗ ಗಣೇಶನೆಲ್ಲ ಕೂಡಿಸ್ತಾ ಇದ್ದಾರೆ. ಆ ವಿಡಿಯೋನ ನಿಮ್ಮ ಜೊತೆ ಇವಾಗ ಶೇರ್ ಮಾಡಬೇಕು ಅಂತ ನಾನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣವಾ? ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತೀನಿ. ನನಗಿವಾಗ 900 ಕ್ರಾಸ್ ಆಗಿದೆ. ಹಾಗೆಯೇ 1000 ಕ್ರಾಸ್ ಆಗೋದಕ್ಕೆ ಯಾರಾದರೂ ಪ್ಲೀಸ್ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗು ಫಸ್ಟು ಕೂರಿಸೋದಕ್ಕೆ ಗಣೇಶ ಕೂರಿಸೋದಕ್ಕೆ ಜಾಗ ಬೇಕು. ಆ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿರೋದು ಶ್ವೇತಾ ಅವ್ರ ಮನೆ ಪಕ್ಕ ಅವ್ರ ಕಾರ್ ಶೆಡ್ಡು. ಇದು ಮಾಡಿಸಿರೋದು ಕಾರ್ ಶೆಡ್ಗಾದ್ರೂ ಗಣೇಶ ಕುಣಿಸೋದಕ್ಕೆ ತುಂಬಾ ಅನುಕೂಲ ಆಗಿದೆ ಮಕ್ಕಳಿಗೆ. ಈಗ ಇಲ್ಲಿ ಕುಂಡಿಸ್ತಾ ಇರೋದು ಸ್ಟಾರ್ಟಿಂಗ್ ಅವ್ರು ಶೆಡ್ ಮಾಡೋಕ್ಕೆ ಮುಂಚೆನೂ ಕುಣಿಸಿದ್ರು, ಬಟ್ ಟಾರ್ಪಲೆಲ್ಲ ಹಾಕ್ಕೊಂಡು ಕುಂಡಿಸ್ತಾಯಿದ್ರು. ಇವಾಗ ಅವ್ರು ಶೆಡ್ ಮಾಡಿದ್ಮೇಲೆ ಒಂದು 5-6 ವರ್ಷದ ಮೇಲೆ ಆಯಿತು ಅಂದ್ಕೊಳ್ತೀನಿ. ಆವಾಗಲಿಂದನೂ ಅವರಿಗೆ ಒಂದು ಅನುಕೂಲ ಆಗಿದೆ ಮಕ್ಕಳಿಗೆಲ್ಲ ಇಲ್ಲಿ ಕೂರಿಸೋದಕ್ಕೆ. ಅದಕ್ಕೋಸ್ಕರ ಈ ಜಾಗನ ಸೆಲೆಕ್ಟ್ ಮಾಡಿಕೊಂಡು ಅವರು ಮೇಲೆಲ್ಲ ಅದೇನು ಹೇಳ್ತಾರೆ, ಮೇಲ್ಗಡೆ ಸೀಟಿಗೆ ದೊಡ್ಡದನ್ನು ಕಂಬಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಪಿನ್ ಮಾಡೋದಕ್ಕಾಗಲ್ಲ. ಪಿನ್ ಅಂದರೆ ಸ್ಟಾಪ್ಲರ್ ಪಿನ್ ದಪ್ಪದು ಮರಕ್ಕೆ ಮಾಡ್ತಾರಲ್ಲ, ಅದೆಲ್ಲ ಆಗಲ್ಲ ಅಂಥೇಳಿ ಎಕ್ಸ್ಟ್ರಾ ಮಕ್ಕಳೆಲ್ಲ ಇದಕ್ಕೆ ಕಟ್ಕೊಳ್ತಾ ಇದ್ದಾರೆ. ಡೆಕೋರೇಷನ್ ಈ ಥರ ಬೇರೆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದು ಯಾವ ಥರ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಅವ್ರಿನ್ನೂ ಏನೇನು ಮಾಡ್ತಾರೆ ಅಂದ್ಬಿಟ್ಟು ನಾನು ನೋಡ್ತಾನೆ ಇದ್ದೆ. ಫಸ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಶಾಸ್ತ್ರದ ಪ್ರಕಾರ ಇಲ್ಲಿ ಗರಿಗಳನ್ನೆಲ್ಲ ತಂದು ಹಾಕ್ತಿದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಮಕ್ಕಳು. ನೋಡೋದಕ್ಕೆ ಖುಷಿ ಅನಿಸುತ್ತೆ. ನಾವಂತೂ ಚೈಲ್ಡ್ಹುಡ್ಡಲ್ಲಿ ಗಣೇಶನಿಗೆ ಹೆಣ್ಮಕ್ಳೆಲ್ಲ ಹಿಂಗೆ ಹೋಗಿ ಮಾಡೋದಕ್ಕಾಗಲ್ಲ, ಗಂಡು ಮಕ್ಳು ಈಗೆಲ್ಲ ಮಾಡ್ತಾಯಿದ್ದಾರೆ. ನೋಡೋಣ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡೋಣ ಅಂದ್ಬಿಟ್ಟು ನಾವು ಮನೆಯಲ್ಲಿ ಪರ್ಮಿಷನ್ ಕೊಟ್ಟಿದ್ದೀವಿ. ಆದ್ರೂ ಇಲ್ಲೆಲ್ಲ ಸ್ವಲ್ಪ ಸೆಕೆಂಡ್ ಇಯರ್ ಇದ್ದಾರೆ, ಫಸ್ಟ್ ಇಯರ್ ಇದ್ದಾರೆ, ಓದ್ಕೋಬೇಕಾಗುತ್ತೆ, ಅವ್ರಿಗೂ ಜವಾಬ್ದಾರಿಗಳಿರುತ್ತೆ. ಆದರೂ ಪರವಾಗಿಲ್ಲ ಮಾಡ್ತೀವಿ ಅಂತಿದ್ದಾರೆ. ಏನು ಒಂದು 5-6 ದಿನ ಅಂದ್ಕೊಂಡಿದ್ವಿ, ಇಲ್ಲ ಒಂದು 8ರಿಂದ 9 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ಮಕ್ಕಳೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಖುಷಿಯಾಗುತ್ತೆ ಮಕ್ಕಳೆಲ್ಲ ಈ ಥರ ಮಾಡೋದಕ್ಕೆ. ಆಮೇಲೆ ಇವ್ರಿಗೆ ಈ ಥರ ಎಲ್ಲ ಇದೊಂದು ಚಾನ್ಸ್ ಮಿಸ್ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಆಮೇಲೆ ಸೆಕೆಂಡ್ ಇಯರ್ ಆದಮೇಲೆ ಯಾರ್ಯಾರು ಎಲ್ಲೆಲ್ಲಿರ್ತಾರೆ ಅಂತ ಗೊತ್ತಾಗಲ್ಲ. ಹಾಗೆಯೇ ಮದುವೆಗಿದ್ವಿ ಆದರೆ ಈಗ ಮದುವೆ ಆಗಿರೋರು ನಮ್ಮನೆಯವರೇ ನನಗೆ ಎಕ್ಸಾಂಪಲ್ಲು. ಅವರೂ ಅಷ್ಟೇ ಆ ಏಜಲ್ಲೆಲ್ಲ ಈ ಥರ ಎಲ್ಲ ಮಾಡಿದ್ವಿ. ನನಗೂ ಬೇಡ ಅಂತೀನಿ. ಅವರು ಆ ಏಜಲ್ಲೆಲ್ಲ ಮಾಡಬೇಕು, ಸುಮ್ಮನೆ ಇರು, ಏನಾಗಲ್ಲ ಈ ಥರ ಎಲ್ಲ ಆಮೇಲೆ ಅವ್ರಿಗೆ ಸಿಗುತ್ತಾ, ಮಾಡ್ಕೊಳ್ಳಿ ಅಂತೇಳಿ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಏರಿಯಾ ಮಕ್ಕಳೆಲ್ಲ ಸೇರ್ಕೊಂಡು ಈ ಥರ ಮಾಡ್ತಿದ್ದಾರೆ. ಇದು ಹೋದ ವರ್ಷ ಈಗ ಒಂದು 3-4 ವರ್ಷದಿಂದ ಈ ಸ್ಕ್ರೀನ್ ನಾನೇ ಹೊಲ್ದು ಕೊಟ್ಟಿದ್ದೆ. ಅದನ್ನೇ ಇವಾಗ ಇಟ್ಕೊಂಡು ಈಗೆಲ್ಲ ಕಟ್ತಾ ಇದ್ದಾರೆ. ಯಾವ ಥರ ನೋಡೋಣ. ಫಸ್ಟು ಅದನ್ನೆಲ್ಲ ಕಟ್ಕೊಂಡ್ರು. ಹಾಗೆ ಅವ್ನು ಕಳ್ಕೊಳ್ಳ ಏನಾದರೂ ಒಂದಂದರೆ ಮುನಿಸ್ಕೊಂಡು ಓಡಿ ಬಂದುಬಿಡ್ತಾನೆ. ಲಾಸ್ಟಲ್ಲಿ ನನಗೆ ತೋರಿಸಿದ್ದ ನನ್ನ ಮಗ, ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಹೊಲ್ಕೊಡು ಅಂತ ಹೇಳಿದ್ದ. ಅದು ಫೋಟೋ ಮಿಸ್ ಆಗಿದೆ, ಕಳಿಸಿದ್ದ ಅವನು, ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ, ಡಿಲೀಟ್ ಆಗಿಬಿಟ್ಟಿದೆ. ಫುಲ್ಲು ವೈಟು ರೆಡ್ಡಲ್ಲೇ ಬರುತ್ತೆ ಕಣಮ್ಮ, ಹಿಂಗೆ ಬರುತ್ತೆ, ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಎಕ್ಸ್ಟ್ರಾ ಇದು ರೆಡ್ ಕಲರ್ ಬಟ್ಟೆನ 20 ರೂಪೀಸ್ ಅದು ಮೀಟ್ರು, 30 ರೂಪೀಸ್ ಮೀಟ್ರ್ ಅದು ತೊಗೊಂಡು ಬಂದಿದ್ದರು.
ಸುಮಾರು ಬಟ್ಟೆಗಳು ತೊಗೊಂಡು ಬಂದಿದ್ರು ಮಾಡಬೇಕು ಅಂತ. ಬಟ್ ಅಷ್ಟೊಂದೆಲ್ಲ ಅವರಿಗೆ ಐಡಿಯಾ ಬಂದಿಲ್ಲ. ಫಸ್ಟ್ ಮಾಡೋಕ್ಕೆ ಹೋದ್ರು, ಅದು ಯಾಕೋ ಸರಿಯಾಗಿ ಬರಲಿಲ್ಲ. ಆಮೇಲೆ ಈ ಥರ ಮಾಡಿದ್ದಾರೆ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲಾಸ್ಟ್ ಟೈಮ್ಗಿನ್ನ ಈ ಸಲ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತು. ಪರವಾಗಿಲ್ಲಪ್ಪ ಮಾಡಿ ಅಂತ ಹೇಳಿ ನಾನು ಅದಕ್ಕೆ ಸ್ವಲ್ಪ ವೀಡಿಯೋಗಿರಲಿ ಅಂದ್ಬಿಟ್ಟು ಇದನ್ನು ಮಾಡಿಕೊಂಡೆ. ಸ್ಟಾಪ್ಲರ್ ಅದೇನಿದೆ ಮರು ಕುಡಿಯೋದು, ಅದು ಅಷ್ಟೇ ಹೊಸ್ದಾಗೆ ತೊಗೊಂಡು ಬಂದರು. ಅದಕ್ಕೂ ಅಷ್ಟೇ 400 ಆಯಿತು ಅಂದರು. ಏನೇ ಒಂದು ಲೆಕ್ಕ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಕಲೆಕ್ಟ್ ಮಾಡಿರೋ ದುಡ್ಡಲ್ಲಿ ಎಲ್ಲ ತೊಗೊಂಡು ಬರಬೇಕು ಅಂತ ಅವ್ರ ಮನಸ್ಸಲ್ಲಿ ಐಡಿಯಾ ಇತ್ತು. ಯಾಕೆಂದರೆ ಎಕ್ಸ್ಟ್ರಾ ಅಂತ ಯಾರೂ ಕೊಡೋಲ್ಲ. ಈಗ ನಾವು ಏನು ಅಂದ್ಕೊಂಡಿರ್ತೀವಿ ಅದರಲ್ಲೇ ಮಾಡಬೇಕು ಅಲ್ವಾ, ಅದಕ್ಕೆ ಬಡ್ಜೆಟ್ನ ನೋಡಿಕೊಂಡು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ರೋಡಲ್ಲಿ ಎಲ್ಲರೂ ಸಹಾಯನ ಮಾಡ್ತಾಯಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಮನಸ್ಸಿನವರು. ಆಲ್ಮೋಸ್ಟ್ ಒಂದು 90% ಚಪ್ಪರ ಎಲ್ಲ ಮುಗಿಸಿ ಡೆಕೋರೇಷನ್ ಎಲ್ಲ ಮುಗಿಸಿದ್ದಾರೆ. ಅದಾದ ನಂತರ ಹೇಮಂತ, ಪುನಿ, ಹಾಗೆ ನಮ್ಮ ಚಿಂಟು, ಜೀವ, ಇಷ್ಟು ಜನ, ಆಮೇಲೆ ಇನ್ನೊಂದು 3 ನಮ್ಮ ಫ್ರೆಂಡು ಸುಮ ಅವ್ರ ಮಕ್ಕಳು, ಅವ್ರು ನಮ್ಮ ಹೆಸರು ಗೊತ್ತಿಲ್ಲ, ಅವರೆಲ್ಲ ಬಂದು ಗಣೇಶನೆಲ್ಲ ತೊಗೊಂಡು ಬಂದಿದ್ದಾರೆ. ಆದ್ರೂ ಇವ್ರಿಗೆ ಯಾಕೋ ಈ ಗಣೇಶ ಇದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ, ಇನ್ನೂ ದೊಡ್ಡದಿರಬೇಕಿತ್ತು ಅಂತ ಅಂದ್ಕೊಳ್ತಿದ್ದಾರೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೂ. ಮನೆ ಬಾಗಿಲಿಗೆ ತೊಗೊಂಡು ಬಂದುಬಿಟ್ರು. ಪರವಾಗಿಲ್ಲ, ಇದು ಚೆನ್ನಾಗಿದೆ, ಇಷ್ಟೇ ಇಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಅವ್ರು ಕೇಳೋ ಪರಿಸ್ಥಿತಿನಲ್ಲಿಲ್ಲ, ಇನ್ನೊಂದು ಸ್ವಲ್ಪ ದೊಡ್ಡದೇ ತರಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡೋಣ. ಈಗ ಪಕ್ಕದ ಮನೆ ನಮ್ಮ ಮನೆ ಖಾಲಿ ಇತ್ತು, ಅದಕ್ಕೆ ಈಗ ಅಲ್ಲೇ ಇಡೋಣ ಅಂತ ಹೇಳಿ ಇದು ಗೌರಿ ಹಬ್ಬದ ದಿವಸ ತೊಗೊಂಡು ಬಂದಿದ್ದು. ಹಾಗಾಗಿ ಈಗ ಮನೆ ಒಳಗಡೆನೇ ಇಟ್ಬಿಡೋಣ ಅಂದ್ಬಿಟ್ಟು ಇಡಿಸ್ತಾ ಇದ್ದೀನಿ. ಕೈ ಎತ್ಕೊಳ್ಳಿ ಫಸ್ಟು, ಅಷ್ಟು ಗಣೇಶ ಆಚರಣೆನ ತೊಗೊಂಡು ಬಂದಿದ್ದು ಅಂದರೆ, ಇವಾಗ ಊರಲ್ಲಿ ಒಂದು ಗಣೇಶ ಅಂತ ಇಡ್ತಾರಲ್ಲ, ಆವಾಗ ಫಸ್ಟು ಎಲ್ಲ ಊರೂರಲ್ಲೇ ಒಂದು ಗಣೇಶ ಅಂತ ಇಡೋರು. ಇವಾಗ ಆಗಲ್ಲ, ಗಲ್ಲಿಗೆ 3-4 ಗಣೇಶಗಳನ್ನ ಇಡ್ತಾಯಿದ್ದಾರೆ. ಅದನ್ನು ಕಂಡಿಡಿದವರು ಬಾಲ ಗಂಗಾಧರನಾಥ ತಿಲಕ್ ಅವರು. ನಮ್ಮ ಹಿಂದೂ ಜನಗಳು ಸಾಮಾನ್ಯವಾಗಿ ಒಟ್ಟುಗೂಡಲಿ, ಈ ಟೈಮಲ್ಲಾದ್ರೂ ಎಲ್ಲರೂ ಒಟ್ಟುಗೂಡಿ ಈ ಹಬ್ಬನ ಮಾಡಲಿ, ಆಚರಣೆನ ಮಾಡಲಿ ಅಂತ ಹೇಳಿ ಅವರು ಇದನ್ನು ಆಚರಿಸೋಕ್ಕೆ ಶುರು ಮಾಡಿದ್ರು. 1894ರಲ್ಲಿ ಈ ಪದ್ಧತಿನ ಅವರು ತೊಗೊಂಡು ಬಂದಿದ್ದು. ಅದನ್ನು ಈಗ ಬೀದಿನಲ್ಲಿ 2-2, 3-3 ಇಡ್ತಾಯಿದ್ದಾರೆ. ಮಕ್ಕಳಿಗೆಲ್ಲ ಗಣೇಶ ಅಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಗಣೇಶ ಅಂದರೆ ತುಂಬಾ ಇಷ್ಟ. ನನಗೂ ಅಷ್ಟೇ, ನನ್ನ ಮೊದಲನೇ ದೇವರು ಅಂತಲೇ ಹೇಳ್ಬೋದು, ವಿಘ್ನ ವಿನಾಯಕ ಅಂತಲೇ ಹೇಳ್ಬೋದು ಗಣೇಶನೇ. ಹಾಗಾಗಿ ಇವಾಗ ಎಲ್ಲರೂ ಇಡ್ತಾಯಿದ್ದಾರೆ. ಹಾಗೆಯೇ ಇಲ್ಲಿ ನಮ್ಮ ರೋಡಲ್ಲೂ ಅಷ್ಟೇ ಮಕ್ಕಳೆಲ್ಲ ಸೇರಿಕೊಂಡು ಇಡ್ತಾಯಿದ್ದಾರೆ. ನಾವು ಒಂಚೂರು ಸಪೋರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಹಾಗೆಯೇ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ನೀವು ನೋಡ್ತಾ ಇರ್ಬೋದು 2 ಗಣೇಶ ಇಟ್ಟಿದ್ದಾರೆ ಅಂತ. ಯಾಕೆ ಅಂದರೆ, ಫಸ್ಟು ಆ ಗಣೇಶ ಏನು ತೊಗೊಂಡು ಬಂದಿದ್ರು ಚಿಕ್ಕದು, ತುಂಬಾ ಚಿಕ್ಕದಾಯಿತು ಅಂತ ಹೇಳ್ತಾಯಿದ್ರು ಮಕ್ಕಳೆಲ್ಲ. ಇನ್ನೂ ಸ್ವಲ್ಪ ದೊಡ್ಡದು ತರಬೇಕು ಅಂತ ಹೇಳಿ ತಿರ್ಗಾ ಅದನ್ನು ಇಟ್ಟು ಅದನ್ನು ತೊಗೊಂಡು ಬಂದಿದ್ದಾರೆ. 2 ಬೇಡ, ಯಾರಿಗಾದ್ರೂ ಕೊಡಬೇಕು ಅಂದ್ಕೊಂಡಿದ್ರು. ಬಟ್ ಅದು ಯಾರಿಗೂ ಕೊಡೋಕ್ಕಾಗಲಿಲ್ಲ. ಇರಲಿ ಬಿಡಿ, 2 ಪೂಜೆ ಮಾಡೋಣ ಅಂದ್ಬಿಟ್ಟು ಇನ್ನೇನು ಅಂದ್ಬಿಟ್ಟು ಎಲ್ಲ ರೆಡಿ ಆಯಿತು. ಸಿಂಪಲಾಗೆ ಮಾಡ್ತಾಯಿದ್ದಾರೆ. ಇವರು ಪುರೋಹಿತರು ನಮ್ಮ ರೋಡಲ್ಲೇ ಇದ್ದರು ಮುಂಚೆ, ಈಗ ಬೇರೆ ಕಡೆ ಇದ್ದಾರೆ. ಅಲ್ಲಿಂದ ಬಂದಿರೋದು ಇವರು. ಈಗ ದೀಪನ ಬೆಳಗಬೇಕು, ಅದಕ್ಕೆ ಬಂದು ಒಂದು ಸ್ವಲ್ಪ ಪೂಜೆ ಮಾಡಿಕೊಡಿ ಅಂತ ಕೇಳಿದ್ರು. ಹಾಗಾಗಿ ನಾನಿಲ್ಲಿ ಬಂದು ದೀಪನ ಬೆಳಗಿ ಪೂಜೆ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಓಂ ಸೈಡಾಗೋ ಚಿಕ್ಕವು ಪ್ಲೇಟು ದೀಪ ಕೆಳಗಡೆ ಇರುತ್ತೆ. ಎಣ್ಣೆ ఏమో సైడ్ ఆగలో ఓం గణాతాయ నమస్తే నమః ఓం శుక్లాం వరదృష్ణం శశివరణం చతుర్థం ప్రసన్నవదనం ధ్యాయే సర్వోద్యోగశాంతిః భగవదనాయ నమః దేవోదనం శ్రీచక్రం వరుణభద్రం నారాయణే నమః నమః శరణం శరణం ప్రదత్తో ఓం నమో భగవతే వాసుదేవాయ నిరంజనం నమస్తే నమః ఓం నారాయణాయ వాసుదేవో నమః ఓం గణనాథం గణపతే నమస్తే నమః ఓం శ్రీ మహాలక్ష్మీ నారాయణే నమస్తే నమః శ్రీ ఓం శ్రీ ಲೋ ಅಪ್ಪು ಲೋ ಸೈಡ್ ಹೋಗ್ರು ಒಂದ್ಸತಿ ಅರ್ಥ ಮಾಡ್ಕೋಬೇಕು.
ಪ್ರತಿ ವರ್ಷ ಬಂದು ಇವರೇ ನಮಗೆ ಪೂಜೆ ಮಾಡಿಕೊಡ್ತಾ ಇರೋದು. ಆಲ್ಮೋಸ್ಟ್ ಒಂದು 7-8 ವರ್ಷದಿಂದನೂ ಹೀಗೇ ಚಿಕ್ಕದಾಗಿ ಇಟ್ಕೊಂಡು ಬರ್ತಾಯಿದ್ರು ಮಕ್ಕಳು. ಈಗ ಸ್ವಲ್ಪ ದೊಡ್ಡದಾಗಿ ಇಡ್ತಾ ಇದ್ದಾರೆ. ಇವರೇ ಬಂದು ಪೂಜೆ ಮಾಡಿಕೊಡ್ತಾಯಿದ್ರು. ಹಾಗೆಯೇ ನಾನು ಬಾಲಗಂಗಾಧರ್ ಅವ್ರ ಬಗ್ಗೆ ಹೇಳಿದ್ನಲ್ಲ, ಅದು ನನಗೆ ಸ್ವಲ್ಪ ಮಟ್ಟಿಗೆ ಗೊತ್ತು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಾನು ಅದನ್ನು ಹೇಳಿದ್ದೀನಿ ಅಷ್ಟೇ. ನಿಮಗೆ ಅದ್ರ ಬಗ್ಗೆ ಏನಾದರೂ ನಾನೇನೋ ತಪ್ಪು ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಕೊಟ್ಟಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮಗೆ ಗೊತ್ತಿದ್ರೆ ಏನು ಅಂತ ನನಗೆ ಅದನ್ನು ತಿಳಿಸ್ಕೊಡಿ ಅಂತ ಕೇಳ್ತೀನಿ. ಈಗ ಪೂಜೆ ಎಲ್ಲ ಆಯಿತು. ಈಗ ಗಣಪತಿಯ ಮುಖನ ತೆಗಿತಾ ಇದ್ದಾರೆ. ಕ್ಲಾಸ್ ಹೊಡಿರೋ ಎಲ್ಲರೂ. ಅಲ್ಲೇ ಇರ್ತಾರಲ್ಲ ಬೀಳ್ತೀರಾ ಇವನೇ ಹೇಳ್ರೋ ಮರ್ತೋಯ್ತಾ ವಕ್ರತುಂಡ ಹೇಳ್ರಿ ನೀನು ಹೇಳ್ಬೇಕು ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುಡ್ ಬೈ. सरस्वती नमस्तुभ्यं करदे कामरूपिणे विद्यारम्भं करिष्यामि सिद्धिर्भवतु मे सदा. ओम शांति शांति शांति. पूज्याय राघवेंद्र ಹೇಳ್ರಿ. पूज्याय राघवेंद्राय सत्य धर्माय रताय च भजतां कल्पवृक्षाय नमतां कालभैरवे. गुरु ब्रह्मा गुरु विष्णु गुरु देवो महेश्वरः गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ. ಹಾಗೆ ಗಣೇಶನ ಮುಖ ಎಲ್ಲ ತೆಗೆದ್ರಲ್ಲ, ಅದು ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು. ಹಾಗಾಗಿ ಯಾರಾದರೂ ಹಾಡು ಹೇಳಿ ಅಂತ ಹೇಳಿದ್ವಿ. ಹಾಗೆ ನಮ್ಮ ಸಮರ್ಥ ಮತ್ತು ಹೇಮು ಹಾಡು ಹೇಳ್ತಾಯಿದ್ರು. ಈಗ ಪೂಜೆ ಎಲ್ಲ ರೆಡಿಯಾಗಿದೆ ಆಲ್ಮೋಸ್ಟು. ಇವಾಗ ಇನ್ನೇನು ಮಹಾಮಂಗಳಾರತಿ ಆಗುತ್ತೆ. ಇದು ಗಣೇಶ ಇಟ್ಟಿದ್ದು ಮೊದಲನೇ ದಿವಸದ ಪೂಜೆ ಆಗಿರುತ್ತೆ. ಶನಿವಾರ ಅಂದರೆ ಗಣೇಶ ಚತುರ್ಥಿ ಹಬ್ಬದ ದಿನ ಇದು ಮಾಡಿರೋವಂಥ ಪೂಜೆ. ಹಾಗೆ ಜನಗಳೆಲ್ಲ ನಿಧಾನಕ್ಕೆ ಕೈ नमस्ते नमः. ओम नमस्ते नमः. गणनाथं गणपते नमस्ते नमः. ओम श्री राजाधिराजाय गणनाथं गणपते नमस्ते नमः. नमस्ते नमः. ओम श्री विष्णु ಮೊದಲನೇ ದಿನ ಪೂಜೆಗೆ ಸುಮಾರು ಒಂದು 40ರಿಂದ 50 ಜನ ಸೇರಿದರು. ಇಷ್ಟೊಂದು ಜನ ಸೇರಿಕೊಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ. ಹಾಗೆಯೇ ಪ್ರಸಾದ ಕೂಡ ಮಾಡಿಸಿದ್ರು. ಸುಮಾರು ಒಂದು 6ರಿಂದ 8 ಮನೆಯನ್ನು ಪೂಜೆಗಳನ್ನ ಮಾಡಿಸಿದ್ರು. ಇದು ಮೊದಲನೇ ದಿವಸದಾಗಿರುತ್ತೆ. ಹಾಗೆಯೇ ಶುಕ್ರವಾರ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಶನಿವಾರ ಅಂದರೆ 14ನೇ ತಾರೀಕು ಗಣೇಶನ ಬಿಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕುಣಿಗಲ್ನ ನಮ್ಮ ಅಗ್ರಹಾರದ ಸುತ್ತಮುತ್ತ ಜನ ಎಲ್ಲ ಬಂದು ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ.